ಫಿಮೋಸಿಸ್ ಕಾಯಿಲೆನಲ್ಲಿ ಸೆಕ್ಷುವಲ್ ಇಂಟರ್ಕೋರ್ಸಸ್ ಆಗಲ್ಲ. ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಲ್ಲ ಅಂತ ಹೇಳಿದರೆ ಎವಿಡೆನ್ಸ್ ಯಾಕೆ ಡಿಸ್ಟ್ರಾಯ್ ಮಾಡ್ತಾರೆ? ಎವಿಡೆನ್ಸ್ ಇದ್ದಕ್ಕೆ ತಾನೇ ಅಂತಲ್ಲಿ ಕೋರ್ಸ್ ಆಗಿದೆ ತಾನೇ ಅಂತಲ್ಲಿ ಮಣ್ಣು ಹಾಕಿದ್ದು ನಿಮಗೆ ಲ್ಯಾಬ್ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿದೆ. ಪೋಸ್ಟ್ ಮಾರ್ಟಮಲ್ ರಿಪೋರ್ಟ್ ಇದೆ. ಅಷ್ಟೇ ಅಲ್ಲ ಸರ್, ಅದನ್ನು ಜಡ್ಜಿಗೆ ಹಾಕ್ತಾರೆ. ನಿಜವಾಗ್ಲೂ ಸರ್, ಇಂಥ ಥರ್ಡ್ ಕ್ಲಾಸ್ ನೀಚರು ಬಹುಶಃ ಭೂಮಿ ಮೇಲೆ ಇರಲಿಕ್ಕಿಲ್ಲ. ಅಷ್ಟೆಲ್ಲ ಮಾಡಿ ಮತ್ತೆ ನಾನು ದೇವಮಾನವ ಅಂತ ಹೇಳ್ಕೊಂಡು ಅಡ್ಡಾಡ್ತಾರೆ ಇವ್ರ ಫ್ಯಾಮಿಲಿಯವರು. ಇದರಲ್ಲಿ ಜನರು ಕೂಡ ಮೂರ್ಖರಿದ್ದಾರೆ. ನ್ಯಾಯಾಂಗ ಸತ್ತು ಹೋಗ್ಬಿಟ್ಟಿದೆ. ನ್ಯಾಯ ವ್ಯವಸ್ಥೆ ಈ ದೇಶದಲ್ಲಿ ಸತ್ತು ಹೋಗ್ಬಿಟ್ಟಿದೆ. ಮಾಧ್ಯಮದವರು ಕೂಡ ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಈಗ ಯೂಟ್ಯೂಬರ್ಸ್ ಇರುವುದಕ್ಕೆ ಮಾತ್ರ, ಥ್ಯಾಂಕ್ಸ್ ಟು ಯೂಟ್ಯೂಬರ್ಸ್, ಆಲ್ ಯೂಟ್ಯೂಬರ್ಸ್ ಸರ್, ಇಸ್ ಗ್ರೇಟ್ ಸಲ್ಯೂಟ್. ಕರ್ನಾಟಕದ ಯೂಟ್ಯೂಬರ್ಗೆ ದೊಡ್ಡ ಸಲ್ಯೂಟ್ ಹೊಡಿಬೇಕು. ಯೂಟ್ಯೂಬರ್ ಇರೋದ್ರಿಂದ ಈ ಮೂವ್ಮೆಂಟ್ ಮುಂದೆ ಹೋಗ್ತಾ ಇದೆ. ಭಾಳ ದಿನ